ಸ್ನೇಹಿತರೆ ನಮಸ್ಕಾರ, ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಕಾರ್ತಿಕ್. ಡಿ.ಕೆ. ಶಿವಕುಮಾರ್ ಅವರ ಸಂಪುಟ ವಿಸ್ತರಣೆ ಯಾವಾಗ ಆಗುತ್ತೆ ಅನ್ನುವಂಥ ಪ್ರಶ್ನೆಗೆ ಇತ್ತೀಚೆಗೆ ಕೆಲ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಇನ್ನೊಂದು 2-3 ದಿನಗಳ ಒಳಗಾಗಿ ಸಂಪುಟ ವಿಸ್ತರಣೆ ಆಗುತ್ತೆ ಅನ್ನುವಂಥ ಮಾಹಿತಿ ಕಾಂಗ್ರೆಸ್ನ ಮೂಲಗಳು ಖಚಿತಪಡಿಸ್ತಾ ಇದೆ. ಇದೆಲ್ಲದರ ನಡುವೆ ಸಂಪುಟ ವಿಸ್ತರಣೆ ವೇಳೆ ಯಾರಿಗೆ ಅವಕಾಶ ಕೊಡಲಾಗುತ್ತೆ ಅನ್ನುವಂಥ ಪ್ರಶ್ನೆಗಳು ಸಹಜವಾಗಿ ಮೂಡ್ತಾ ಇದೆ. ಈ ಹಿಂದೆ ಏನು ಹೇಳ್ತಾ ಇದ್ರು ಅಂತಂದರೆ, ಮೊದಲ ಬಾರಿ ಗೆದ್ದಂಥ ಶಾಸಕರಿಗೆ ಅವಕಾಶ ಸಿಗೋದಿಲ್ಲ ಅನ್ನುವಂಥ ಮಾತಿತ್ತು, ಚರ್ಚೆ ಇತ್ತು. ಆದರೆ ಡಿ.ಕೆ. ಶಿವಕುಮಾರ್ ಅವರು CM ಆದ ಬಳಿಕ ಆ ಒಂದು ನಿಲುವಿನಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಬದಲಾವಣೆಯನ್ನು ಮಾಡಿಕೊಂಡಿದೆ ಅಂತ ಹೇಳಲಾಗ್ತಾ ಇದೆ. ಹಾಗಾದರೆ ಮೊದಲ ಬಾರಿ ಗೆದ್ದಂಥ ಶಾಸಕರಿಗೆ ಅವಕಾಶ ಸಿಗತ್ತಾ, ಅಥವಾ ಈ ಬಾರಿ ಕಾಂಗ್ರೆಸ್ ಹೈಕಮಾಂಡ್ ತೆಗೆದುಕೊಳ್ಳುವ ನಿರ್ಧಾರ ಯಾವ ರೀತಿಯಾಗಿರುತ್ತೆ, ಅದೆಲ್ಲವನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಕಂಪ್ಲೀಟಾಗಿ ನೋಡಿ. ಪ್ರಮುಖವಾಗಿ ಸಂಪುಟ ವಿಸ್ತರಣೆಯ ಕೂಗು ಸಾಕಷ್ಟು ದಿನಗಳಿಂದ ಕೇಳಿ ಬರ್ತಾ ಇತ್ತು. ಸಚಿವಾಕಾಂಕ್ಷಿಗಳು ತ್ವರಿತವಾಗಿ ಸಂಪುಟ ವಿಸ್ತರಣೆಯನ್ನು ಮಾಡಲೇಬೇಕು ಅನ್ನುವಂಥ ಆಗ್ರಹವನ್ನು ಮಾಡ್ತಾಯಿದ್ರು. ಹೈಕಮಾಂಡ್ ನಾಯಕರನ್ನು ಪದೇ ಪದೇ ಭೇಟಿ ಮಾಡ್ತಾಯಿದ್ರು. ಅದರಲ್ಲಿ ಈ ಸಂಪುಟ ವಿಸ್ತರಣೆ ಆಗಬೇಕು, ಹಾಗೆ ತಾವು ಸಚಿವರಾಗಬೇಕು ಅಂತ ಅಂದ್ಕೊಂಡಿರ್ತಕ್ಕಂಥ ಶಾಸಕರ ಸಂಖ್ಯೆ ಏನಿದೆಯಲ್ಲ, ಅದು 50ನ್ನು ಮೀರಿದೆ ಅಂತ ಹೇಳ್ಬೋದು. ಅಷ್ಟು ಪ್ರಮಾಣದಲ್ಲಿ ಆಕಾಂಕ್ಷಿಗಳಿದ್ದಾರೆ. ಹಾಗಾದರೆ ಎಲ್ರಿಗೂ ಅವಕಾಶ ಇದೆಯಾ? ಎಲ್ರಿಗೂ ಅವಕಾಶ ಇಲ್ಲ. ಕೇವಲ 20 ಸ್ಥಾನ ಮಾತ್ರ ಇರುವಂಥದ್ದು. ಅದರಲ್ಲಿ 19 ಸ್ಥಾನವನ್ನು ಮಾತ್ರ ಭರ್ತಿ ಮಾಡಬೇಕು ಅನ್ನುವಂಥ ಲೆಕ್ಕಾಚಾರವನ್ನು ಡಿ.ಕೆ. ಶಿವಕುಮಾರ್ ಅವರು ಮತ್ತು ಕಾಂಗ್ರೆಸ್ ಹೈಕಮಾಂಡ್ ಹೊಂದಿದೆ. ಇದೆಲ್ಲದರ ನಡುವೆ ಆ 19 ಜನರು ಯಾರಾಗಿರಬೇಕು? 2028ರ ಚುನಾವಣೆಯನ್ನು ದೃಷ್ಟಿಕೋನವಾಗಿ ಇಟ್ಟುಕೊಂಡು, ಜೊತೆಗೆ ಮುಂಬರುವ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಚುನಾವಣೆ ಇರ್ಬೋದು, ಸ್ಥಳೀಯ ಚುನಾವಣೆಗಳಿರ್ಬೋದು, ಹಾಗೆ ಪ್ರಾದೇಶಿಕವಾರು ಯಾರಿಗೆ ಅವಕಾಶವನ್ನು ಕೊಡಬೇಕು, ಈ ಎಲ್ಲ ಲೆಕ್ಕಾಚಾರಗಳನ್ನು ಹಾಕ್ಕೊಂಡೇ ಸಂಪುಟವನ್ನು ವಿಸ್ತರಣೆ ಮಾಡಬೇಕಾಗತ್ತೆ. ಈ ಒಂದು ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ವಿಭಿನ್ನವಾಗಿರುವಂತಹ ನಿಲುವನ್ನು ಈ ಬಾರಿ ಹೊಂದಿದೆ. ಹಾಗೆ ವಿಭಿನ್ನವಾಗಿರುವಂಥ ಸಮೀಕರಣವನ್ನು ಕೂಡ ಅವರು ಹೊಂದಿದ್ದಾರೆ ಅಂತ ಹೇಳಲಾಗ್ತದೆ. ಯಾವ ರೀತಿಯಾಗಿ ಅಂತಂದರೆ, ಹಿಂದೆ ಸಿದ್ದರಾಮಯ್ಯನವರ ಅವಧಿಯಲ್ಲಿ ಸಚಿವರಾಗಿರುವಂಥ ಕೇವಲ 3-4 ಜನರಿಗೆ ಮಾತ್ರ ಅವಕಾಶವನ್ನು ಕೊಡೋದು. ಆ ಮೂಲಕ ಹಿರಿಯರನ್ನು ಸಮಾಧಾನ ಪಡಿಸೋಂತಾಗತ್ತೆ. ಜೊತೆಗೆ ಈ ಹಿಂದೆ ಸಚಿವರಾಗದೇ ಇದ್ದಂಥ ಅವರು ಯಾರು ಸಿದ್ದರಾಮಯ್ಯನವರ ಅವಧಿಯಲ್ಲಿ ಸಚಿವರಾಗಿದ್ದಾರಲ್ಲ, ಅದು ಮಧು ಬಂಗಾರಪ್ಪ, ಅವರಿಗೆ ಮಾತ್ರ ಡಿ.ಕೆ. ಶಿವಕುಮಾರ್ ಅವರ ಸಂಪುಟದಲ್ಲಿ ಅವಕಾಶವನ್ನು ಕೊಡಲಾಗತ್ತೆ. ಜೊತೆಗೆ ಇನ್ನು 3 ಹಿರಿಯ ಶಾಸಕರಿಗೆ ಆಯ್ಕೆ ಮಾಡಲಾಗತ್ತೆ. ಈ ಹಿಂದೆ ಸಿದ್ದರಾಮಯ್ಯನವರ ಅವಧಿಯಲ್ಲಿಯೂ ಕೂಡ ಅವರು ಸಚಿವರಾಗಿದ್ದಂಥವ್ರು ಅಂತ ಹೇಳಲಾಗ್ತಾ ಇದೆ. ಇದು ಒಂದು. ಆದರೆ ಹೊಸ ಶಾಸಕರಿಗೆ ಅವಕಾಶವನ್ನು ಕೊಡೋದು ಅವರ ಅರ್ಹತೆ ಮತ್ತು ಅವರ ಜನಪ್ರಿಯತೆಯ ಆಧಾರದ ಮೇಲೆ ಮತ್ತು ಅನಿವಾರ್ಯತೆಯ ಆಧಾರದ ಮೇಲೆ. ಅನಿವಾರ್ಯತೆ ಅಂತಂದರೆ, ಪ್ರಾದೇಶಿಕವಾರು ನೀವು ಅವಕಾಶವನ್ನು ಕೊಡಬೇಕು ಅಂತಂದರೆ ಮೊದಲ ಬಾರಿ ಗೆದ್ದಂಥವ್ರಿಗಾದರೂ ಕೂಡ ಅವಕಾಶವನ್ನು ಕೊಡಲೇಬೇಕು ಅನ್ನುವಂಥ ನಿಲುವನ್ನು ಕಾಂಗ್ರೆಸ್ ಹೈಕಮಾಂಡ್ ಹೊಂದಿದೆ. ಆ ಒಂದು ಹಿನ್ನೆಲೆಯಲ್ಲಿ ಪೊನ್ನಣ್ಣ ಅವರಿಗೆ ಇರ್ಬೋದು, ಭರತ್ ರೆಡ್ಡಿ ಇರ್ಬೋದು, ಈ ರೀತಿಯ ಅವಕಾಶಗಳನ್ನು ಈ ರೀತಿಯವರಿಗೆ ಅವಕಾಶಗಳನ್ನು ಕೊಡಬೇಕಾದಂಥ ಅನಿವಾರ್ಯತೆಯೂ ಕೂಡ ಇದೆ. ಜೊತೆಗೆ ಅವರಿಗೆ ಅವಕಾಶವನ್ನು ಈ ಬಾರಿ ಕೊಡಲಾಗತ್ತೆ ಅಂತಲೂ ಕೂಡ ಚರ್ಚೆ ಇದೆ. ಜೊತೆಗೆ ಈಗಾಗಲೇ ಸಾಕಷ್ಟು ಆಕಾಂಕ್ಷಿಗಳು ದೆಹಲಿಯ ಪರೇಡನ್ನು ಮಾಡ್ತಾಯಿದ್ರು, ದೆಹಲಿ ನಾಯಕರನ್ನು ಭೇಟಿ ಆಗ್ತಾಯಿದ್ರು. ತಮಗೆ ಅವಕಾಶವನ್ನು ಕೊಡಲೇಬೇಕು, ತಾವು ಪಕ್ಷದಲ್ಲಿ ಸೀನಿಯರ್ ಇದ್ದೇವೆ ಅನ್ನುವಂಥ ಮಾಹಿತಿಯನ್ನು ಪದೇ ಪದೇ ಹೇಳ್ಕೊಳ್ತಾಯಿದ್ರು ಮಾಧ್ಯಮಗಳ ಮುಂದೆ. ಜೊತೆಗೆ ತಾವು ಪ್ರಬಲವಾಗಿರುವಂಥ ಆಕಾಂಕ್ಷಿಗಳು 2023ರಲ್ಲಿ ಪಕ್ಷ ಚುನಾವಣೆ ಗೆದ್ದಂಥ ಸಂದರ್ಭದಲ್ಲಿಯೇ ನಾವು ಆಕಾಂಕ್ಷಿಗಳಾಗಿದ್ದೆವು. ಜೊತೆಗೆ ಆ ಸಂದರ್ಭದಲ್ಲಿ ಸುರ್ಜೇವಾಲಾ ಸೇರಿದಂತೆ ನಮಗೆ ಹಲವರು ಮಾತನ್ನು ಕೊಟ್ಟಿದ್ದರು. 2.5 ವರ್ಷದ ಬಳಿಕ ನಿಮ್ಮನ್ನು ಸಚಿವರನ್ನಾಗಿ ಮಾಡ್ತೇವೆ ಅಂತ ಹೇಳಲಾಗಿತ್ತು. ಅದರಂತೆ ನಮ್ಮನ್ನು ಸಚಿವರನ್ನಾಗಿ ಮಾಡಬೇಕು ಅಂತ ದಂಬಾಲು ಬೀಳ್ತಾ ಇದ್ದಾರೆ. ಅಂಥವರಲ್ಲಿ 2-3 ಜನರಿಗೆ ಮಾತ್ರ ಅವಕಾಶ ಸಿಗುತ್ತೆ ಅಂತ ಹೇಳಲಾಗ್ತದೆ. ಅಶೋಕ್ ಪಟ್ಟಣ್ ಇರ್ಬೋದು, ಹಾಗೆ ಪುಟ್ಟರಂಗ್ ಶೆಟ್ಟಿ ಇರ್ಬೋದು, ಇಂಥ ಪ್ರಮುಖರಿಗೆ ಅವಕಾಶವನ್ನು ಕೊಡುವಂಥ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಬಹುತೇಕವಾಗಿ 2-3 ಬಾರಿ ಗೆದ್ದಂತಹ ಯುವ ಶಾಸಕರಿಗೆ ಅವಕಾಶವನ್ನು ಕಲ್ಪಿಸಬೇಕು ಅನ್ನುವಂಥ ಲೆಕ್ಕಾಚಾರವನ್ನು ಡಿ.ಕೆ. ಶಿವಕುಮಾರ್ ಅವರು CM ಆಗಿ ಹೊಂದಿದ್ದಾರೆ. ಜೊತೆಗೆ ಕಾಂಗ್ರೆಸ್ನ ಹೈಕಮಾಂಡ್ ಕೂಡ ಇದೇ ನಿಲುವನ್ನು ಹೊಂದಿದೆ ಅಂತ ಹೇಳಲಾಗ್ತದೆ. ಇತ್ತೀಚೆಗೆ ಯುವ ನಾಯಕತ್ವ ಬರಬೇಕು ರಾಜಕಾರಣಕ್ಕೆ ಅನ್ನುವಂಥ ಮಾತನ್ನು ರಾಹುಲ್ ಗಾಂಧಿಯವರು ಪದೇ ಪದೇ ಪಕ್ಷದ ವೇದಿಕೆಯಲ್ಲೂ ಕೂಡ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಜೊತೆಗೆ ಬಹಿರಂಗ ಸಮಾವೇಶಗಳಲ್ಲಿಯೂ ಕೂಡ ಅವರು ಯುವ ಜನತೆಯನ್ನು ಅಟ್ರಾಕ್ಟ್ ಮಾಡುವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಯುವ ಸಮುದಾಯವನ್ನು ಬೆಂಬಲಿಸಿ ಹಲವು ಹೋರಾಟಗಳನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಪಕ್ಷದ ಒಳಗೂ ಕೂಡ ಯುವ ಸಮುದಾಯಕ್ಕೆ ಆದ್ಯತೆಯನ್ನು ಕೊಡಬೇಕು ಅನ್ನುವಂಥ ನಿಲುವನ್ನು ರಾಹುಲ್ ಗಾಂಧಿ ಅವರು ಹೊಂದಿದ್ದಾರೆ. ಸಿದ್ದರಾಮಯ್ಯನವರ ಕ್ಯಾಬಿನೆಟ್ನಲ್ಲಿ ಇದ್ದಂಥ ಸಚಿವರೇನಿದ್ರು ಅವರೆಲ್ಲರೂ ಕೂಡ ಪ್ರತಿ ಬಾರಿ ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಪಕ್ಷ ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಪುನಃ ಅವರೇ ಆಗ್ತಾ ಇದ್ದಾರೆ. ಹೊಸಬರಿಗೆ ಯಾರಿಗೂ ಅವಕಾಶಗಳು ಸಿಗ್ತಾ ಇಲ್ಲ ಅನ್ನುವಂಥ ಒಂದು ವಿಚಾರದಲ್ಲಿ ಅಸಮಾಧಾನವನ್ನು ರಾಹುಲ್ ಗಾಂಧಿಯವರು ಕೂಡ ಹೊಂದಿದ್ರು ಅನ್ನುವಂಥದ್ದು ಬಹಳಷ್ಟು ಚರ್ಚೆಯಾಗಿತ್ತು. ಈಗ ಡಿ.ಕೆ. ಶಿವಕುಮಾರ್ ಅವರು CM ಆಗಿದ್ದಾರೆ. ಆ ಕಾರಣಕ್ಕಾಗಿ ಸಂಪುಟ ವಿಸ್ತರಣೆಯೂ ಕೂಡ ಮಾಡಬೇಕಾಗಿರುವಂಥ ಅನಿವಾರ್ಯತೆ ಇದೆ. ಸಂಪುಟ ವಿಸ್ತರಣೆ ಮಾಡುವಂಥ ಸಂದರ್ಭದಲ್ಲಿ ಯುವ ಶಾಸಕರಿಗೆ ಆದ್ಯತೆಯನ್ನು ಕೊಡಬೇಕು ಅನ್ನುವಂಥ ನಿಲುವನ್ನು ರಾಹುಲ್ ಗಾಂಧಿಯವರು ಹೊಂದಿದ್ದಾರೆ, ಹಾಗೆ ಡಿ.ಕೆ. ಶಿವಕುಮಾರ್ ಅವರು ಕೂಡ ಹೊಂದಿದ್ದಾರೆ. ಜೊತೆಗೆ ಕಾಂಗ್ರೆಸ್ನ ಹೈಕಮಾಂಡ್ AICC ಅಧ್ಯಕ್ಷರಾಗಿರುವಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಹೊಂದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಒಟ್ಟಾರೆಯಾಗಿ ಈಗ ಸಂಪುಟ ವಿಸ್ತರಣೆಯನ್ನು ಮಾಡುವಂಥ ಸಂದರ್ಭದಲ್ಲಿ
ಸಿದ್ದರಾಮಯ್ಯನವರ ಅವಧಿಯಲ್ಲಿದ್ದಂತಹ 3-4 ಶಾಸಕರಿಗೆ ಅವಕಾಶವನ್ನು ಕೊಡೋದು, ಅಂದರೆ ಈ ಹಿಂದೆ ಸಚಿವರಾಗಿದ್ದಂಥವರಿಗೆ ಅವಕಾಶವನ್ನು ಕೊಡೋದು, ಜೊತೆಗೆ ಹೆಚ್ಚಿನ ಪ್ರಮಾಣದಲ್ಲಿ ಯುವ ಶಾಸಕರಿಗೆ 2 ಬಾರಿ ಅಥವಾ 3 ಬಾರಿ ಗೆದ್ದಂಥ ಶಾಸಕರಿಗೆ, ಶರತ್ ಬಚ್ಚೇಗೌಡ ಸೇರಿದಂತೆ 2 ಬಾರಿ 3 ಬಾರಿ ಗೆದ್ದಂಥ ಶಾಸಕರಿಗೆ ಕೊಡುವಂಥದ್ದು, ಜೊತೆಗೆ ಮೊದಲ ಬಾರಿ ಗೆದ್ದಂಥ ಅರ್ಹತೆ ಉಳ್ಳಂಥ ಹಾಗೂ ಅನಿವಾರ್ಯತೆಯ ಕಾರಣಕ್ಕಾಗಿ ಕೊಡಬೇಕಾದಂಥ ಒಂದು ಪಟ್ಟಿಯು ಕೂಡ ಸಿದ್ಧವಾಗಿದೆ. ಇದೆಲ್ಲದರ ನಡುವೆ 2023ರ ಚುನಾವಣೆಯನ್ನು ಎದುರಿಸಬೇಕಾದಂಥ ಸಂದರ್ಭದಲ್ಲಿ ಹಲವರನ್ನ ಪಕ್ಷಕ್ಕೆ ಕರೆಸಿಕೊಳ್ಳಲಾಗಿತ್ತು. ಜೊತೆಗೆ ಹಲವರಿಗೆ ಸಚಿವ ಸ್ಥಾನವನ್ನು ಕೊಡ್ತೇವೆ ಅನ್ನುವಂಥ ಭರವಸೆಯನ್ನು ಕೂಡ ಕೊಡಲಾಗಿತ್ತು. ಲಕ್ಷ್ಮಣ್ ಸವದಿ ಸೇರಿದಂತೆ ಆ ರೀತಿಯಾಗಿ ಭರವಸೆ ಕೊಟ್ಟಿರುವಂಥವರಿಗೂ ಕೂಡ ಈ ಒಂದು ಸಂಪುಟ ವಿಸ್ತರಣೆ ವೇಳೆ ಅವಕಾಶ ಸಿಗುತ್ತೆ ಅಂತ ಹೇಳಲಾಗ್ತದೆ. ಕೆಲವು ಜಿಲ್ಲೆಗೆ ಹೆಚ್ಚಿನ ಪ್ರಮಾಣದಲ್ಲಿ ಸಚಿವ ಸ್ಥಾನ ಹೋದರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಅದು ಬೆಳಗಾವಿಯ ವಿಚಾರಕ್ಕೆ ಬಂದರೆ ಈಗಾಗಲೇ ಸತೀಶ್ ಜಾರಕಿಹೊಳಿಯವರು ಸಚಿವರಾಗಿದ್ದಾರೆ, ಲಕ್ಷ್ಮಣ್ ಸವದಿ ಕೂಡ ಅದೇ ಒಂದು ಜಿಲ್ಲೆಯವರು, ಜೊತೆಗೆ ಅಶೋಕ್ ಪಟ್ಟಣ್ಗೂ ಕೂಡ ಕೊಡಬೇಕು ಅನ್ನುವಂಥ ಒತ್ತಾಯಗಳು ಕೇಳಿಬರ್ತದೆ. ಜೊತೆಗೆ ಅವರು ಪ್ರಬಲವಾಗಿರುವಂಥ ಆಕಾಂಕ್ಷಿ, ಸಿದ್ದರಾಮಯ್ಯನವರ ಆಪ್ತರು ಕೂಡ ಆಗಿದ್ದಾರೆ. ಹಾಗೆ ಡಿ.ಕೆ. ಶಿವಕುಮಾರ್ ಅವರ ಜೊತೆಗೂ ಕೂಡ ಗುರುತಿಸಿಕೊಂಡಿರ್ತಕ್ಕಂಥವ್ರು. ಈ ಎಲ್ಲ ಕಾರಣಗಳಿಂದಾಗಿ ಕೆಲವು ನಿಯಮಗಳನ್ನು ಸಡಿಲಿಕೆ ಮಾಡೋದು, ಅಂದರೆ ಪಕ್ಷವೇ ಇಟ್ಟುಕೊಂಡಿರ್ತಕ್ಕಂಥ ನಿಯಮ, ಅಂದರೆ ಒಂದು ಜಿಲ್ಲೆಗೆ 2ಕ್ಕಿಂತ ಹೆಚ್ಚು ಸಚಿವ ಸ್ಥಾನ ಕೊಡಬಾರ್ದು, ಅಥವಾ ಒಂದೇ ಜಿಲ್ಲೆಗೆ 3 ಸಚಿವ ಸ್ಥಾನವನ್ನು ಕೊಟ್ಟಂಥ ಸಂದರ್ಭದಲ್ಲಿ ಪ್ರಾದೇಶಿಕ ಅಸಮತೋಲನ ಆಗುತ್ತೆ. ಈ ರೀತಿಯ ಒಂದು ನಿಯಮಗಳನ್ನು ಪಕ್ಷದ ಒಳಗೆ ಇರುತ್ತಲ್ಲ, ಆ ಒಂದು ನಿಯಮಗಳನ್ನು ಸಡಿಲಿಕೆ ಮಾಡಿಕೊಂಡು ಅವಕಾಶವನ್ನು ಕೊಡಬೇಕು ಅನ್ನುವಂಥ ಚಿಂತನೆಯಲ್ಲೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಇದೆ ಅಂತ ಹೇಳಲಾಗ್ತದೆ. ಒಟ್ಟಾರೆಯಾಗಿ 20 ಸ್ಥಾನಗಳಿಗಾಗಿ 50ಕ್ಕೂ ಹೆಚ್ಚು ಶಾಸಕರು ಆಕಾಂಕ್ಷಿಗಳಾಗಿದ್ದಾರೆ. ಈ ಒಂದು ಆಕಾಂಕ್ಷಿಗಳಲ್ಲಿ ಅಳೆದು ತೂಗಿ ಯಾರು ಅರ್ಹರಿದ್ದಾರೆ, ಯಾರಿಗೆ ಅನಿವಾರ್ಯ ಕಾರಣಗಳಿಗಾಗಿ ಕೊಡಬೇಕಾಗತ್ತೆ, ಈ ಎಲ್ಲ ಮಾನದಂಡಗಳನ್ನು ಅನುಸರಿಸಿಕೊಂಡು ಒಟ್ಟಾರೆಯಾಗಿ ಸಂಪುಟವನ್ನು ವಿಸ್ತರಣೆ ಮಾಡೋದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಂಡಿದೆ. ಅದು ಜಾತಿವಾರು ಇರ್ಬೋದು, ಪ್ರಾದೇಶಿಕವಾರು ಇರ್ಬೋದು, ಹಾಗೆ ಯುವಕರಿಗೆ ಆದ್ಯತೆಯನ್ನು ಕೊಡುವಂಥ ನಿಟ್ಟಿನಲ್ಲಿಯೂ ಕೂಡ ಒಂದು ಅಂತಿಮವಾಗಿರುವಂಥ ನಿರ್ಧಾರವನ್ನು ಈ ಸಮೀಕರಣದ ಆಧಾರದಲ್ಲಿ ತೆಗೆದುಕೊಳ್ಳೋದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಂಡಿದೆ. ಒಟ್ಟಾರೆಯಾಗಿ ಡಿ.ಕೆ. ಶಿವಕುಮಾರ್ ಅವರ ಸಂಪುಟ ವಿಸ್ತರಣೆಗೆ ಈಗ ಕ್ಷಣಗಣನೆಯೂ ಕೂಡ ಆರಂಭ ಆಗಿದೆ. ಇವತ್ತು ದೆಹಲಿಯಲ್ಲಿ ಹೈಕಮಾಂಡ್ ಸಭೆಯೂ ಕೂಡ ನಡೆದಿದೆ. ಅಂತಿಮವಾಗಿ ರಾಹುಲ್ ಗಾಂಧಿಯವರ ಒಪ್ಪಿಗೆ ಪಡೆದು ಒಂದು ಅಂತಿಮವಾಗಿರುವಂತಹ ಸಂಭಾವ್ಯ ಸಚಿವರ ಪಟ್ಟಿಯನ್ನು ಕಾಂಗ್ರೆಸ್ ಹೈಕಮಾಂಡ್ ಬಿಡುಗಡೆಯೂ ಕೂಡ ಮಾಡಲಿಕ್ಕಿದೆ. ಕ್ಯಾಮ್ರಾ ಪರ್ಸನ್ ಯೋಗೇಶ್ವರ ಜೊತೆ ಕಾರ್ತಿಕ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.